ಫೈನ್, ಮಾತಾಡ್ತೀನಿ ನಾನು ಸುಭಾಷ್ ಸರ್ ಕೇಳಿಬಿಟ್ಟು. ಸುಭಾಷ್ ಸರ್, ಈಗ ಈ ವಿಚಾರಗಳಂತ ಬಂದಾಗ ನೀವು ಏನೇ ಒಂದು ಚಳವಳಿ ಹುಟ್ಕೊಂಡ್ರೂ ಕೂಡ ಇದೇ ಆಮ್ ಆದ್ಮಿ ಹೊಸ ಒಂದು ಅಲೆಯ ಒಂದು ರಾಜಕಾರಣಕ್ಕೆ ಅದು ಧುಮುಕಿದ್ದು ಹೌದು. ಲೋಕ್ಪಾಲ್ ತರ್ತೀವಿ ಅಂತ ಹೇಳಿದ್ರು, ಅಣ್ಣಾ ಹಜಾರೆ ಎಲ್ಲೋದ್ರೋ ಗೊತ್ತಿಲ್ಲ. ಇವಾಗ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಒಂದು ಕಮೆಂಟ್ ಬೇಕು ಅಂದರೆ ನಮಗೆ ಅಣ್ಣಾ ಹಜಾರೆ ಕಾಣ ಸಿಗ್ತಾರೆ. ಇವರೇ ಲೋಕ್ಪಾಲ್ ಅಂತ ಕುಣಿದವರು. ಆಮ್ ಆದ್ಮಿ ಅಷ್ಟು ಲೋಕಪಾಲ್ ಬಗ್ಗೆ ಕುಣಿದವರು, ಅಣ್ಣಾ ಹಜಾರೆ ಅವ್ರನ್ನ ಕುಣಿಸಿದವರು ಇನ್ನೊಬ್ಬರು ಸಿಗಲಾರರು. ಅಧಿಕಾರ ಬಂದಾಗ ಚೆನ್ನಾಗಿ ಎಂಜಾಯ್ ಮಾಡಿದ್ರು, 2 ಟರ್ಮ್ ಎಂಜಾಯ್ ಮಾಡಿರ್ಬೇಕು ಇವರು. ಚೆನ್ನಾಗಿ ಎಂಜಾಯ್ ಮಾಡಿಕೊಂಡ್ರು. ಲೋಕ್ಪಾಲ್ ಅಂತ ಕೇಳಿದ್ರೆ ಲೋಕ್ಪಾಲ್ ಆ ಸ್ಪೆಲ್ಲಿಂಗ್ ಹೇಳಿ ಅಂತಾರೆ ಇವತ್ತು ಕೇಳಿದ್ರೆ, ಇರಲಿ. ಸೊ ಈ ಥರದೊಂದು ಇನ್ಸ್ಪೈರ್ ಆಗಿ ಬಂದಂಥವ್ರು ಆಮೇಲೆ ಇವರ ಜೈಲಿಗೆ ಹಾಕ್ಬಿಟ್ರು, 2.5 ವರ್ಷ ಜೈಲಲ್ಲಿದ್ದರು. ಇದೆಲ್ಲ ನಡೀತಲ್ಲ. ಈ ಹೊಸ ಅಲೆ ಅಂತ ಬಂದಾಗ ಹೋಪ್ ಏನು? ಇದೇ ರೀತಿಯಲ್ಲಿ ಈಗ ಅಭಿಜಿತ್ ದೀಪ್ಗೆ ವಿದೇಶದಲ್ಲಿ ಇದ್ದುಕೊಂಡು ಆ ನಾಯಕತ್ವನ ವಹಿಸ್ಕೊಳ್ತೀನಿ ಅಂತ ಹೇಳಿ ಇದು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತಿಗೆ ನಾಳೆಗೆ ನಾಳಿದ್ದಕ್ಕೆ ಒಂದು 6 ತಿಂಗಳಿಗೆ ಇದನ್ನು ಚಾಲ್ತಿಯಲ್ಲಿ ಇಡೋದಾ? ಆಮೇಲೆ ಏನು ಇಲ್ವಾ? ಇದು ಅಷ್ಟೇ ಹುಟ್ಟುತ್ತೆ ಸಾಹಿತ್ಯ ಆ ಥರ ಲೆಕ್ಕಾಚಾರ ಕನ್ಸಿಡರ್ ಮಾಡ್ಬೇಕಾ ನಾವು ಅಂತ? ಅಲ್ಲ, ಈಗ ಅಭಿಜಿತ್ ದೀಪ್ ಅವರು ಆರಂಭ ಮಾಡಿರುವಂತ ಈ ಸೋಷಿಯಲ್ ಮೀಡಿಯಾ ಏನು ಚಳವಳಿ ಏನಿದೆ, ಇದನ್ನ ಬಗ್ಗೆ ಯಾವುದೇ ರೀತಿಯಾದಂತ ಒಂದು ನಿರ್ಧಾರಕ್ಕೆ ನಾವು ಈಗಲೇ ಬರೋದು ಟು ಅರ್ಲಿ ಅಂತ ನನಗನ್ಸುತ್ತೆ. ಒಂದು ವಿಚಾರ ಸ್ಪಷ್ಟ ಏನು ಅಂತಂದ್ರೆ, ಬಹಳಷ್ಟು ಒಂದು ಸಿಸ್ಟಮ್ ಬಗ್ಗೆ ನಮ್ಮ ದೇಶದೊಳಗಡೆ ಬಹಳಷ್ಟು ಜನಗಳಿಗೆ ಅವ್ರಿಗೆ ಆದಂತ ಕೆಲವು ಆಕ್ಷೇಪಗಳಿದಾವೆ, ಅವ್ರಿಗೆ ಅಸಹನೆ ಇದೆ, ಅಸಮಾಧಾನ ಇದೆ. ಅದು ಈಗ ಈ ವೇದಿಕೆ ಮೂಲಕ ಹೊರಗಡೆ ಬಂದಿದೆ. ಇಷ್ಟು ಮಾತ್ರ ಈಗಿನ ಸತ್ಯ. ಅದನ್ನ ಬಿಟ್ರೆ ಉಳಿದಿತ್ತು ಎಲ್ಲವೂ ಕೂಡ ಅದೇನಾಗತ್ತೆ ಮುಂದೆ, ಅವರು ಆಕ್ಚುಲಿ ಪೊಲಿಟಿಕಲ್ ಪಾರ್ಟಿಯಾಗಿ ಎಲೆಕ್ಷನ್ ಕಮಿಷನ್ ಒಳಗಡೆ ರಿಜಿಸ್ಟರ್ ಮಾಡ್ತಾರ. ಆಮೇಲೆ ಅದಕ್ಕೊಂದು ಈಗ ಏನೂ ಇಲ್ಲ, ಅದಕ್ಕೆ ಈ ಸದ್ಯಕ್ಕೆ ಮಟ್ಟಿಗೆ ಅದಕ್ಕೊಂದು ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಇಲ್ಲ, ಅವರು ಆಫೀಸಿಯಲಿ ರಿಜಿಸ್ಟ್ರೇಷನ್ ಆಗಿಲ್ಲ, ಅವರು ಪೊಲಿಟಿಕಲ್ ಪಾರ್ಟಿ ಅಲ್ಲ. ಓನ್ಲಿ ಥಿಂಗ್ ಅವರು ಒಂದು ಸೋಷಿಯಲ್ ಮೂವ್ಮೆಂಟ್ ಅನ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೂಲಕ, ಇಂಟರ್ನೆಟ್ ಮೂಲಕ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ಬಹಳಷ್ಟು ಟ್ರಾಕ್ಷನ್ ಬರ್ತಾ ಇರೋದ್ರ ಅರ್ಥ ಏನು ಅಂತಂದ್ರೆ, ಬಹಳಷ್ಟು ಜನರಿಗೆ ಅಸಮಾಧಾನ, ಅಸಹನೆ, ವ್ಯವಸ್ಥೆಯ ಬಗ್ಗೆ ಆಕ್ರೋಶ ಇದೆ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಇದನ್ನ ನಾವು ದಿವಸದೊಳಗಡೆ ಇದು ಸಕ್ಸಸ್ ಆಗ್ಬಿಡುತ್ತದೆ, ಇದು ಹಂಗಾಗತ್ತೆ ಹಿಂಗಾಗತ್ತೆ ಅನ್ನೋ ತರ ಯಾವುದೇ ತೀರ್ಮಾನವನ್ನ ಈಗಲೇ ಮಾಡ್ಲಿಕ್ಕೆ ಆಗಲ್ಲ. ಯಾವುದೇ ಒಂದು ಹೊಸ ವಿಚಾರ ಬಂದಾಗ ಜನಗಳಿಗೆ ಅದ್ರ ಬಗ್ಗೆ ಅಟ್ರಾಕ್ಟ್ ಆಗೋದು, ಅದನ್ನ ನೋಡೋದು ಅಥವಾ ಅದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ಇದು ಬಹಳ. ಪಾಕಿಸ್ತಾನದ ಫಾಲೋವರ್ಸ್ ಜಾಸ್ತಿ ಇದ್ರೆ ಈ CJPಗೆ ಪಾಕಿಸ್ತಾನ ಕಡೆಯವರು ಜಾಸ್ತಿ ಇದ್ಬಿಟ್ರಪ್ಪ, ಏನವಾಗ ಅದು ನಮ್ಮ ವಿರುದ್ಧ ಇದ್ದಾರೆ ಅಂತ ಕನ್ಸಿಡರ್ ಮಾಡಬಾರ್ದಾ? ಅದು ಪಾಕಿಸ್ತಾನ ಈಗ ಅದು ಇಂಟರ್ನೆಟ್ ಮೂವ್ಮೆಂಟ್ ಆಗಿರೋದ್ರಿಂದ ಅದಕ್ಕೆ ಪಾಕಿಸ್ತಾನದ ಕಡೆನೂ ಯಾರಾದ್ರೂ ರಿಜಿಸ್ಟರ್ ಆಗಿರ್ಬೋದು, ಅಮೆರಿಕದ ಕಡೆನೂ ಯಾರಾದ್ರೂ ರಿಜಿಸ್ಟರ್ ಆಗಿರ್ಬೋದು. ಅದಕ್ಕೆ ಬೌಂಡ್ರಿ ಇಲ್ಲ. ನೀವು ಪಾಕಿಸ್ತಾನದವ್ರು ಎಷ್ಟೇ ಇದ್ರು ಕೂಡ, ಬೇರೆ ದೇಶದವ್ರು ಇದ್ರು ಕೂಡ ಅವ್ರ ಲೆಕ್ಕಕ್ಕೂ ಬರೋದಿಲ್ಲ. ಅವ್ರೇನ್ ಬಂದು ಇಂಡಿಯಾದೊಳಗಡೆ ಬಂದು ಪಾಲಿಟಿಕ್ಸ್ ಮಾಡಕ್ ಬರ್ತಾರ? ಬರಲ್ಲ. ಈಗ ಅವ್ರಿಗೂ ಎಕ್ಸೆಸ್ ಇದೆ ಈ ಇಂಟರ್ನೆಟ್ ಒಳಗಡೆ ಈ ವಿಚಾರ ಎಲ್ಲ ಅಂತಂದ್ರೆ, ಅದನ್ನ ಅವ್ರು ಏನೋ ಲೈಕ್ ಮಾಡ್ತಾರೆ, ರಿಜಿಸ್ಟರ್ ಮಾಡ್ತಾರೆ, ಏನೋ ಮಾಡ್ತಾರೆ ಅಂತಂದ್ರೆ ಅದನ್ನ ತಡೆಯೋಕ್ಕೂ ಯಾರಿಗೂ ಆಗಲ್ಲ. ಅದು ಅವ್ರಿಗೆ ಬಿಟ್ಟಿದ ವಿಚಾರ, ಅವ್ರು ಏನಾದ್ರೂ ಮಾಡ್ಕೊಂಡು ಹೋಗ್ಲಿ. ಆದ್ರೆ ಈ ದೇಶದೊಳಗಡೆ ಎಷ್ಟು ಜನ ಅದಕ್ಕೆ ಜಾಯಿನ್ ಆದ್ರು ಆ ಮೂಮೆಂಟ್ಗೆ, ಅವ್ರು ಮಾತ್ರ ಲೆಕ್ಕಕ್ಕೆ ಬರೋದು. ಈಗ ಪಾಕಿಸ್ತಾನದೊಳಗಡೆ ಬಹಳಷ್ಟು ಜನ ಅದನ್ನ ಜಾಯಿನ್ ಆದ್ರು ಅನ್ನೋದು ಕೂಡ ಅದು ಪ್ರೂವ್ ಆಗಿಲ್ಲ. ಅದೊಂದು ಏನೋ ನೆರೆಟಿವ್ ಬಿಲ್ಡ್ ಮಾಡುವಂತ ಒಂದು ಪ್ರಯತ್ನ ಆಯ್ತು. ಅದು ಸತ್ಯ ಅಲ್ಲ ಅಂತ ಕೂಡ ಈಗ ಗೊತ್ತಾಗಿದೆ. ಸ್ವತಃ ಯಾರು ಅಭಿಜಿತ್ ದೀಪ್ಗೆ ಬಿಡುಗಡೆ ಮಾಡಿರುವಂತ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಅವರ ಒಂದು ಫಾಲೋವರ್ಸ್, ಅವರ ಪಾರ್ಟಿಯ ಫಾಲೋವರ್ಸ್ ಒಳಗಡೆ 94 ಎಷ್ಟು 94.5% ಇಂಡಿಯನ್ಸ್ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೀಗಾಗಿ ನಾವು ಇದನ್ನ ಯಾವ್ದೋ ಒಂದು ನೆರೆಟಿವ್ ತಗೊಂಡಿದ್ದು ಮಾಡೋಣ. ನಾನು ಏನ್ ಹೇಳಿಕ್ ಹೊರಟಿದ್ದೆ ಅಂತಂದ್ರೆ, ಈಗ ಯಾವುದೇ ಹೊಸ ವಿಚಾರ, ಇದು ಕಾಕ್ರೋಚ್ ಜನತಾ ಪಾರ್ಟಿ ಬಿಟ್ಬಿಡಿ, ಆಮ್ ಆದ್ಮಿ ಪಾರ್ಟಿನೂ ಕೂಡ ಈ ತರ ಬಂತು. ಮೊನ್ನೆ ತಮಿಳುನಾಡಲ್ಲಿ TVK ಕೂಡ DMK AIDMK ಗೆ ಪರ್ಯಾಯವಾಗಿ ಒಂದು ಹೊಸ ಒಂದು ಆಪ್ಷನ್ ರೀತಿ ಒಳಗಡೆ ಬಂತು. ಇವು ಬರೀ ಈ ಪಾರ್ಟಿಗಳಲ್ಲ, 2014 ನರೇಂದ್ರ ಮೋದಿ ನೇತೃತ್ವದ BJP ಕೂಡ ಇದೇ ರೀತಿ ಯುವಕರಿಗೆ ಆಕರ್ಷಣೆ ಮಾಡಿ ಹೊಸ ಮೂವ್ಮೆಂಟ್ ರೀತಿ ಒಳಗಡೆ ಬಂದಿದ್ದು. BJP ಇನ್ಫ್ಲೇಷನ್ ಬಗ್ಗೆ ಮಾತಾಡಿದ್ರು, ಡಾಲರ್ ಬಗ್ಗೆ ಮಾತಾಡಿದ್ರು, ಬ್ಲಾಕ್ ಮನಿ ಬಗ್ಗೆ ಮಾತಾಡಿದ್ರು, ಪೆಟ್ರೋಲ್ ಬಗ್ಗೆ ಮಾತಾಡಿದ್ರು, ಡೀಸೆಲ್ ಬಗ್ಗೆ ಮಾತಾಡಿದ್ರು. ಅವತ್ತಿಗೆ ಹೊಸತನ ನಮ್ಗೆ ಇನ್ನೇನೋ ಹೊಸ ಸಿಗುತ್ತೆ ಅಂತ ಜನ ಆಸೆ ಪಟ್ಟರು. ಅವತ್ತಿಗೆ ಸ್ವಿಸ್ ಬ್ಯಾಂಕ್ ಖಂಡಿತವಾಗಿಯೂ 2014 ಒಳಗಡೆ ನರೇಂದ್ರ ಮೋದಿ ಅವರು ಬಂದು ಹೇಳಿದಂತ ವಿಚಾರಗಳಿಗೂ ಅದು ಕೂಡ ಅವಾಗ ಒಂದು ಮೂಮೆಂಟೇ ಆಗಿತ್ತು.
10 ವರ್ಷಗಳ ಈ ಆಡಳಿತ, ಅದರ ಆಡಳಿತ ವಿರೋಧಿ ಅಲೆ ಮತ್ತು ಗುಜರಾತ್ ಒಳಗಡೆ ಕೊಟ್ಟಂತ ಆಡಳಿತ, ಅದನ್ನ ಯಾವ ರೀತಿ ಇಡೀ ದೇಶದೊಳಗಡೆ ಎಲ್ಲರಿಗೂ ಅವ್ರು ತಲುಪಿಸಿದ್ರು. ಆಮೇಲೆ ಇವ್ರು ಏನು ಹೊಸ ಭರವಸೆಗಳನ್ನ ಹುಟ್ಟಿಸಿದ್ರು, ಎಲ್ಲ ಬ್ಲಾಕ್ ಮನಿ ತರ್ತೀನಿ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ, ಈ ತರ ಏನೇ ಇವರು ಭರವಸೆಯನ್ನು ಕೊಟ್ಟಿದ್ರು, ಅದನ್ನೆಲ್ಲ ನಂಬಿ ಯುವಕರೇ ಮುಂದೆ ನಿಂತ್ಕೊಂಡು ದೊಡ್ಡ ಪ್ರಮಾಣದೊಳಗಡೆ ಅವಾಗ ಬಿಜೆಪಿಗೆ ಸಪೋರ್ಟ್ ಮಾಡಿದ್ರು. ಅದರಿಂದಾಗಿನೇ ಸರ್ಕಾರ ಬಂದಿತ್ತು. ಅದು ಒಂದು ರೀತಿ ಹೊಸ ಪಾರ್ಟಿ ಅಲ್ಲದೆ ಇದ್ರು ಕೂಡ ಹೊಸ ಆಲೋಚನೆ, ಹೊಸ ನಾಯಕತ್ವ, ಹೊಸ ವಿಚಾರವಾಗಿತ್ತು. ಏನಾದ್ರೂ ಒಂದು ಹೊಸತನ ಜನರಿಗೆ ಬೇಕು. ಈಗ 12 ವರ್ಷಗಳ ಆಡಳಿತದ ನಂತರ ಸರ್ಕಾರದ ಬಗ್ಗೆ ಒಂದು ಫಟೀಗ್ ಫ್ಯಾಕ್ಟರ್ ಇದೆ. ಬಹಳಷ್ಟು ವಿಚಾರಗಳನ್ನ ಅವರು ಯಾವುದನ್ನ ಹೇಳಿದ್ರು ಅದನ್ನು ಮಾಡಿಲ್ಲ. ಅದೇ ಕಾರಣಕ್ಕೋಸ್ಕರ ಯಾವುದೋ ಒಂದು ಬೇರೆ ಆಪ್ಷನ್ ಬಂದಾಗ ಜನಗಳು ಅವ್ರ ಕಡೆ ಆಕರ್ಷಿತರಾಗ್ತಾ ಇದ್ದಾರೆ. ಇಷ್ಟು ಮಾತ್ರ ಈಗಿನ ಒಂದು ಸದ್ಯದ ಮಟ್ಟಿಗಿನ ಸತ್ಯ ಅಂತ ನನಗನ್ಸ್ತದೆ.